ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಇವತ್ತು ನಾವು ಮಾಡ್ತಾ ಇರುವಂಥ ಒಂದು ಕಂಟೆಂಟು ಅದು ಲಾಸ್ಟ್ ಟೈಮ್ ಅಟ್ಟರ್ ಫ್ಲಾಪ್ ಆಯಿತು. ಯಾಕಂದರೆ ಮನುಷ್ಯನಿಂದ ಅಲ್ಲ, ಕ್ಲೈಮೇಟಿಂದ, ನೇಚರಿಂದ ಮಳೆ ಬಂದುಬಿಡ್ತು, ಅದರಿಂದ ಅದು ಸ್ಟಾಪ್ ಆಯಿತು. ಬಟ್ ಇವತ್ತೇನೆಂದರೆ ಫುಲ್ ಪಕ್ಕಾ ಪ್ಲ್ಯಾನ್ ಮಾಡಿ, ಮಳೆ ಬಂದರೂ ಪರವಾಗಿಲ್ಲ, ಛತ್ರಿ ಇಟ್ಕೊಂಡು ರೆಡಿಯಾಗಿದ್ದೀವಿ. ಈಗ ಸ್ಟಾರ್ಟ್ ಮಾಡೋ ಇವತ್ತಿನ ಕಂಟೆಂಟು. ಯಾರು ಬರ್ತಾ ಇದ್ದಾರೆ ಫಸ್ಟ್ ಅಂತ ಹೇಳಿದ್ರೆ ಸೋಮ. ನೀನಲ್ಲ ಸೋಮ, ನಮ್ಮದು 25 ವರ್ಷದ ಎಕ್ಸ್ಪೀರಿಯನ್ಸ್ ಅವ್ರು ಇಲ್ಲಿ ಬಂದುಬಿಟ್ಟಿದ್ದಾನೆ ಅವನು, ಆದರೆ ನೀನಲ್ಲ ಸೋಮ. ಸೊ 25 ಇಯರ್ಸಿಂದ ಹೆವಿ ಅಡುಗೆ ಮಾಡಿ ಎಕ್ಸ್ಪೀರಿಯನ್ಸ್ ಇರುವಂಥದ್ದು ಟಂಗ್ ಹಂಗೆ ಸ್ಲಿಪ್ ಆಗ್ತಾಯಿದೆ. ಬಾ ಕೋಕ್. ಇವರು ಅದೇ ಗ್ಯಾಸ್ ಸ್ಟವ್, ಸೀಮೆಣ್ಣೆ ಸ್ಟವ್, ಆದರೆ ನನ್ನ ಸ್ಟವ್ ನಾನು ಕೊಟ್ಟಿಲ್ಲ ಈ ಸಲ. ಹೌದು, ಎಲ್ಲ ಥರ ಸ್ಟವಲ್ಲಿ ತುಂಬ ಎಕ್ಸ್ಪರ್ಟೈಸ್ ಇದೆ ಅವ್ರದ್ದು. ಈವನ್ ಓವನಲ್ಲೂ ಮಾಡಿದ್ದೀರಲ್ಲ. ನಮ್ಮ ಬರ್ತ್ಡೇ ಅಲ್ಲ, ಮದುವೆಗೆ ಒಂದು ಗಿಫ್ಟ್ ಬಂತು ನಮ್ಮ ಟೀಮಿಂದ. ಒಂದು ಓವನ್ ಕೊಟ್ಟಿದ್ರು. ಅದರಲ್ಲಿ ಎಷ್ಟು ಸತಿ ಅಡುಗೆ ಮಾಡಿಕೊಟ್ಟಿದ್ದಾನೆ ಅಂತ ಕೌಂಟ್ ಮಾಡುವ. ಹೇಳ್ಕೋಕ್, ನೀವು ತಿಂದಿದ್ದೀರಲ್ಲ ಹೇಳಿ. ಒಂದು ಸತಿನೂ ಒಂದೇ ಒಂದು ಅಡುಗೆ ಮಾಡಿಲ್ಲ. ಅದು ಇಲ್ಲ, ಅದು ಒಂದ್ಸತಿ ಅಂದ್ರೂ ಆನ್ ಮಾಡಿದೀವ. ಇಲ್ಲ, ನಾನು ಕಾಫಿ ಮಾಡಿದ್ದೀನಿ ಅದರಲ್ಲಿ. ಒಂದ್ಸತಿ ಕಾಫಿ ಮಾಡಿದ್ರೆ ಕಾಫಿ ಮಾಡಿದ್ದೀನಿ. ಹೌದು, ಅದು ಬಿಟ್ಟರೆ ಅದು ಯೂಸೇ ಆಗಿಲ್ಲ. ಬಟ್ ಯಾಕಂದರೆ ತುಂಬ ಆಪ್ಷನ್ಸ್ ಇರುತ್ತಲ್ಲ ಹಾಗೆ. ಬನ್ನಿ ಇವತ್ತಿನ ಒಂದು ಕಂಟೆಂಟಿಗೆ. ನಮ್ಮ ಹೆಡ್ ಶೆಫ್ ಇವತ್ತಿನ ಈ ಕಂಟೆಂಟಿಗೆ ತುಂಬ ಪ್ರಾಕ್ಟೀಸ್ ಮಾಡಿದ್ದಾರೆ, ತುಂಬ ಕಷ್ಟಪಟ್ಟಿದ್ದಾರೆ. ಮನೆಗೆ ಹೋಗ್ಬಿಟ್ಟು ಅಮ್ಮನ ಹತ್ರ ಕೇಳ್ಕೊಂಡು ಏನೇನು ಮಾಡಿದ್ದಾರೆ. ಡೈಲಿ ರಾಗಿ ರೊಟ್ಟಿ, ರಾಗಿ ಮುದ್ದೆ, ಅದು ಇದು ಅಂತೆಲ್ಲ. ಮತ್ತು ತುಂಬ ಅದ್ಭುತವಾಗಿ ಇವತ್ತು ಪ್ರದರ್ಶನ ಮಾಡೋಕ್ಕೆ ಬರ್ತಾ ಇದ್ದಾರೆ ನಮ್ಮ ಸ್ಟಾರ್ ಸೋಮ. ಓಕೆ, ಆಕ್ಚುಲಿ ಸೋಮ ಮುದ್ದೆ ಮಾಡಕ್ಕೆ ಅಂತ ಅಂದ್ಬಿಟ್ಟು 3 ದಿನ ರಜಾ ಹಾಕ್ಬಿಟ್ಟು ಹೋಗ್ಬಿಟ್ಟು ಕಲ್ತ್ಕೊಂಡ್ಬಂದಿದ್ದಾನೆ. ಅದ್ರ ಜೊತೆಗೆ ನಮಗೆ ಕಾಂಪ್ಲಿಮೆಂಟರಿ ಆಗಿ ರಾಗಿ ರೊಟ್ಟಿ ಸಹ ಮಾಡ್ಕೊಡ್ತಾ ಇದ್ದಾನೆ. ಹೌದು, ಮೊನ್ನೆ ಬೇಜಾರಾಗೋಯ್ತು ಅವನಿಗೆ. ಇಷ್ಟು ಲೈಫಲ್ಲಿ ಅವನು ಇಷ್ಟು ವರ್ಷ ಇತ್ತು ನಮ್ಮ ಕೌಂಟಿಗೆ ಬಂದು 3 ದಿವಸ ರಜೆ ತೆಗೆದಿದ್ದು ಹಿಸ್ಟ್ರಿ ಫಸ್ಟ್ ಟೈಮು. ಹೌದು, ಮುದ್ದೆ ಮಾಡೋಕ್ಕೋಸ್ಕರ, ನಿಮಗೋಸ್ಕರ. ಖುಷಿ ಪಡಿ ಎಲ್ಲರೂ. ಥ್ಯಾಂಕ್ ಯು, ಚಪ್ಪಾಳೆ. ಆಮೇಲೆ ನಮ್ಮ ಈ ಒಂದು ಕಂಟೆಂಟ್ನ ರೋಸ್ಟ್ ಮಾಡೋಕ್ಕೆ ನಮ್ಮೊಟ್ಟಿಗಿದ್ದಾರೆ ನಮ್ಮ ತಂಡದ ವತಿಯಿಂದ ದರ್ಶನ್ ಅವರು. ಹೈಯೆಸ್ಟ್ ರೋಸ್ಟ್ ಆಗಿಬಿಟ್ಟಿದ್ರು ಅವರು. ಮತ್ತು ದಿಶಾ ಅವರು ಫುಲ್ ಕಾನ್ಫಿಡೆಂಟ್ ಆಗಿ ಕುಕ್ಕಿಂಗ್ ಮಾಡುವಂಥ ದಿಶಾ. ಸೂಪ್ ಸಖತ್ತಾಗಿ ಬಂತು ದಿಶಾ ಅವ್ರದ್ದು. ಓಕೆ, ಅದು ತುಂಬ ಚೆನ್ನಾಗಿ ನಮ್ಮ ಶೆಫಿಗೆ ಇಷ್ಟ ಆಯಿತು, ದಾಸಿಗೆ. ಅದ್ರದ್ದು ವೀಡಿಯೋ ಹಾಕಕ್ಕೆ ಬಿಟ್ಟೋಯ್ತು. ಯಾ, ಲೆಟ್ಸ್ ಕಂಟಿನ್ಯೂ. ಈಗ ಏನು ಮಾಡೋಕೆ ಹೊರಟಿದ್ಯಾ ಸೋಮ? ಸರ್, ಈಗ ರಾಗಿ ಮುದ್ದೆ ಮಾಡೋಣ ಅಂತ. ಓಕೆ, ಅದು ನೋಡೋಣ ಹೆಂಗೆ ಬರುತ್ತೆ ಅಂತ. ಹೋಟೆಲ್ ರೌಂಡಿಗೆ ಇರಬೇಕಲ್ಲ. ಯಾವ ಇವೆಲ್ಲ ಅಲ್ಲ, ರೌಂಡಿಗೆ ಬೇಕಿತ್ತು. ಮುದ್ದೆ. ಓಕೆ ಓಕೆ, ಮುದ್ದನಿಗಲ್ಲ, ಸೋಮನಿಗೆ ಎಲ್ಲರೂ ಮುದ್ದೆ ಮಾಡೋಕ್ಕೆ ಸಪೋರ್ಟ್ ಮಾಡಿ. ನನಗೆ ಹೊಟ್ಟೆ ಸಿಗ್ತಾ ಇದೆ, ಅದರಿಂದ ಸ್ವಲ್ಪ ಆ ಕಡೆ ಈ ಕಡೆ ಮಿಸ್ ಆಗ್ತಾ ಇದೆ. ಹಿಟ್ಟಿಂದು ದೊಣ್ಣೆ ಇಲ್ಲ ಅಂದ್ಬಿಟ್ಟು ಚಪಾತಿದು ಲಟ್ಟಣಿಗೆ ತರಿಸ್ತಾರೆ. ಮುದ್ದೆಗಟ್ಟೆ ತಿರ್ಗ್ಸಕ್ಕೆ ಸರ್. ಇದು ಚಪಾತಿದು ಸೋಮ, ಇದು ಆದ್ರೆ ಇದಕ್ಕೆ ಬೇಕು. ಇದು ಊರಿನ ತಂದಿಲ್ವ ಅದು? ಇಲ್ಲ, ತರಲಿಲ್ಲ. ಓಕೆ ಸರಿ, ಇವಾಗ ಮಲ್ಟಿ ಟಾಸ್ಕಿಂಗ್. ಅಲ್ಲ, ದಾಸ್ಗೆ ಇದೇ ತರ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಮುದ್ದೆ ಮಾಡ್ಬಿಟ್ಟು ಕೊಟ್ರೆ ಮುಗೀತು ನಿನ್ ಕತೆ. ನಿನ್ನ ಒದ್ದೆ ಮಾಡ್ತಾನೆ ಆಗವ. ಒದ್ದೆ ಮಾಡ್ತಾನೆ. ಓಕೆ, ಸ್ಟಾರ್ಟ್ ಮಾಡೋ ಇವತ್ತಿನ ಒಂದು ಕಂಟೆಂಟ್. ಬೇಕಾಗಿರೋ ಸಾಮಗ್ರಿಗಳು ಲೈಟರ್ ಅಲ್ಲ. ಓಕೆ, ಹಸಿಟ್ಟು, ರಾಗಿ ಹಸಿಟ್ಟು. ರಾಗಿ ಹಸಿಟ್ಟು ಮೈಸೂರು ಕಡೆ ಸ್ವಲ್ಪ ಹೇಳ್ತಾರೆ. ಓಕೆ, ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತೀನಿ ಆಯ್ತಾ. ಸ್ವಲ್ಪ ಎಣ್ಣೆ. ಇದು ಒಳ್ಳೆಣ್ಣೆ. ಒಳ್ಳೆಣ್ಣೆ ನನಗೆ ಯಾಕೆ ಹೊಡಿತಾ ಇದೆಯಾ? ಅವನು ಅಡಿಗೆ ಮಾಡ್ತಾ ಇರೋದು. ಇದು ಉಪ್ಪು, ಸ್ವಲ್ಪ ಉಪ್ಪು ಹಾಕ್ಬೇಕು ಆಯ್ತಾ. ನೆಕ್ಸ್ಟ್ ನೀರು ಬೇಕು. ಓಕೆ, ಅಷ್ಟು ಬೆಂಕಿ ಹಚ್ಚುವ ಕಾರ್ಯಕ್ರಮ. ಪಾತ್ರೆನೂ ಸೋಮನೆ ತಂದಿರೋದು ನೋಡಿ. ಈ ಕಡೆ ಮೆಜರ್ಮೆಂಟು ಇಲ್ಲಿ ಇದೆ, ಈ ಕಡೆ ಇಟ್ಟಾಗ ತಿರುಗಿಸಿದ್ದು. ಯಾಕಂದ್ರೆ ಆಡಿಯನ್ಸಿಗೆ ಗೊತ್ತಾಗ್ಲಿ ಎಷ್ಟು ಲೀಟರ್ ಹಾಕ್ಬೇಕು ಅಂತ. ಈಗ ಎಷ್ಟು ಲೀಟರ್ ನೀರು ಹಾಕಿದ್ಯಾ ಸೋಮ ಇದಕ್ಕೆ? ಸರ್, ಅದು 1.0 ಏನಿದೆ ಅಂದರೆ 1 ಲೀಟ್ರು ಅಲ್ವಾ? ಈ ಕಡೆದು ಲೀಟರು, ಈ ಕಡೆದು ಕಪ್ಪು. 6 ಕಪ್. ಓಕೆ ಸರಿ. ಎಷ್ಟು ಜನಕ್ಕೆ ಮಾಡ್ತಿದ್ಯಾ ಸೋಮ? ನಮ್ಮ ಜನಕ್ಕಲ್ಲ, ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಈಗ ರಾಗಿ ಮುದ್ದೆ ಬಗ್ಗೆ ಒಂದೆರಡು ಮಾತು. ಎಸ್, ರಾಗಿ ಮುದ್ದೆ ಆ್ಯಕ್ಚುಲಿ ನಾವು ಇಲ್ಲಿ ಮಿಸ್ ಮಾಡ್ಕೋತೀವಿ. ನಮ್ಮ ಕಡೆ ಹೋದಾಗ, ನಮ್ಮ ಮೈಸೂರು ಕಡೆ ಎಲ್ಲ ಹೋದಾಗ ಅದೇ ಫೇವ್ರೇಟ್ ನಮಗೆ. ಸೊ ಅದನ್ನು ಮಿಸ್ ಮಾಡ್ಕೋತಾ ಇದೀವಿ ಅಂದ್ಬಿಟ್ಟು ನಾನೇ ಸಪ್ರೇಟಾಗಿ ಮಾಡ್ಕೋತಾ ಇದ್ದೀನಿ ತಿನ್ನೋದಕ್ಕೆ. ನಮ್ಮ ಕೊಡಗಿನಲ್ಲಿ ರಾಗಿ ಮುದ್ದೆ ತುಂಬ ಅಪರೂಪ. ಬಟ್ ಮಧ್ಯದಲ್ಲಿ ಕೆಲವರು ಸುಮ್ಮನೆ ಒಂದು
ಖುಷಿಗೆ ಅಂತ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಕೆಲವರು ಅದರಲ್ಲೂ ಎಕ್ಸ್ಪರ್ಟ್ಸ್ ಇದ್ದೀವಿ. ಬಟ್ ನಮ್ಮದು ರೆಗ್ಯುಲರ್ ಮೆನು ಅಲ್ಲ ಇದು ರಾಗಿ ಮುದ್ದೆ. ಆಮೇಲೆ ಕೊಡಗಿನಲ್ಲಿ ಯಾವಾಗಲೂ ಬರೀ ಅಕ್ಕಿ ರೊಟ್ಟಿ, 3 ಹೊತ್ತು ಅಕ್ಕಿ ರೊಟ್ಟಿ ಕೊಡಿ, ಅಕ್ಕಿ ರೊಟ್ಟಿ ತಿಂತಾ ಇರ್ತಾರೆ. ನಮ್ಮ ಕಡೆ ಪಕ್ಕ ರಾಗಿ ಮುದ್ದೆ, ಉಪ್ಸಾರು, ಖಾರ, ಅದು ಒಳ್ಳೆ ಫುಡ್ ಅದು. ಆಮೇಲೆ ಇನ್ನೊಂದು ನಂಬಿಕೆ ಇದೆ, ರಾಗಿ ಮುದ್ದೆ ತಿಂದ ಮೇಲೆ ಸ್ವಲ್ಪ ಅನ್ನ ತಿನ್ಲೇಬೇಕು ಅಂತ. ಇದೇನಾದ್ರು ಸ್ಕ್ಯಾಮ ಇಲ್ಲ ನಿಜಾನ ಇದು? ಇಲ್ಲ, ತಿನ್ಲೇಬೇಕು ಅಂತನಾ? ಎಲ್ಲ ನಮ್ಮ ಅತ್ತೆ ಏನಾದ್ರು ಸ್ಕ್ಯಾಮ್ ಮಾಡ್ತಾ ಇದಾರ ಅಂತ ಸ್ವಲ್ಪ ತಿನ್ಸಕ್ಕೆ? ಆಕ್ಚುಲಿ ಏನಾಗುತ್ತೆ ಅಂದ್ರೆ ರಾಗಿ ಮುದ್ದೆ ತಿಂದು ಸ್ವಲ್ಪ ಅನ್ನ ತಿಂದ್ರೆ ಅದು ಅಂದ್ರೆ ಡೈಜೆಷನ್ ಮತ್ತೆ ಒಂದು ಫುಲ್ ಊಟ ಆದಂಗೆ. ಹಾಗೆ ಹಾಗೆ ಹಾಗೆ. ಓಕೆ ಓಕೆ. ಅನ್ನ ತಿಂದು ರಾಗಿ ಮುದ್ದೆ ತಿಂದ್ರೆ ಕಮ್ಮಿ ಊಟ ಆಯ್ತದೆ. ಅದು ಆ ಥರ ಚೆನ್ನಾಗಿರಲ್ಲ, ತಿನ್ನಕ್ಕಾಗಲ್ಲ ರಾಗಿ ಮುದ್ದೆ. ಓಕೆ. ಅಲ್ಲ ಸೋಮ, ಉಪ್ಸಾರು ಖಾರ ಇಲ್ಲಿ ಸೋಮ, ಉಪ್ಪೇಸು ಇಲ್ಲಿ ಸೋಮ. ಉಪ್ಪೇಸು ಗ್ಯಾಸ್ ಆಫ್ ಆಯ್ತು. ಅಯ್ಯೋ ಓಕೆ. ಅಲ್ಲ ನಿಂಗೆ ಈತ ಬಗ್ಗೆ ಈ ತರ ಕಪ್ಪು ಮಾಡಿ ಕೊಟ್ರೆ ಪಾತ್ರೆ ತೊಳ್ಕೊಡ್ತೀನಿ. ಎಲ್ಲಿ ಕೆರೆ ತಗೊಂಡು ತೊಳ್ಕೊಡ್ತೀನಿ ಅಂತ. ಬಟ್ ಆದ್ರೂ ಹಳ್ಳಿಯವ್ರ ಮೇಲೆ ನಮಗೆ ತುಂಬಾ ಪ್ರೀತಿ ಇದೆ. ಅದು ಆ ಲ್ಯಾಂಗ್ವೇಜ್ ತುಂಬಾ ಇಷ್ಟ ನಮಗೆ. ಮಂಗಳೂರವ್ರ ಅಂತಂದ್ರೆ ಅವ್ರದ್ದೊಂಥರ ಲ್ಯಾಂಗ್ವೇಜು, ಮತ್ತೆ ನಾರ್ತ್ ಕರ್ನಾಟಕ ಅಂದ್ರೆ ಅವ್ರದ್ದೊಂದು ಲ್ಯಾಂಗ್ವೇಜು, ನಮ್ಮ ಕೊಡಗಿನವ್ರದ್ದು ಅಂದ್ರೆ ನಮ್ದು ಒಂದು ಲ್ಯಾಂಗ್ವೇಜು. ಅದೇ ಈಗ ಸೋಮಂದು ಅವನದು ಒಂದು ಲ್ಯಾಂಗ್ವೇಜು. ಸ್ವಲ್ಪ ಕೆರೆತಣ್ಣೂರು ಫೀಲ್ ಆಗುತ್ತೆ ಅವನ ಜೊತೆ ಇದ್ದಾಗ. ನಮ್ಮ ಮಮ್ಮಿ ಹೌದು, ಇದು ಕರಪ್ಟೆಡ್ ಲ್ಯಾಂಗ್ವೇಜ್. ಇದು ಊರದ್ದು ಲ್ಯಾಂಗ್ವೇಜ್ ಸ್ವಲ್ಪ ಬಂದಿದೆ, ಆಮೇಲೆ ಮೈಸೂರ್ದು ಮಿಕ್ಸ್ ಆಗ್ಬಿಟ್ಟಿದೆ, ಈಗ ಕೊಡಗುದೆಲ್ಲ ಮಿಕ್ಸ್ ಆಗ್ಬಿಟ್ಟು ಒಂದು ಯಾವ ಲ್ಯಾಂಗ್ವೇಜ್ ಇದು? ಮಿಕ್ಸ್ಡ್ ವೆಜ್ ಕರಿ ಅಂತೆ. ಸರಿ, ಈಗ ಸ್ಟಾರ್ಟ್ ಮಾಡುವ. ಓಕೆ, ಈಗ ಸ್ಟಾರ್ಟ್ ಆಗಿದೆ. ಸ್ವಲ್ಪ ನೀರು ಬೆಚ್ಚಗಾಗಬೇಕು. ಬಿಸಿ ಆಗ್ಬೇಕು. ಬೆಚ್ಚಿಗೆ ಅಂದ್ರೆ ಅದು ಬೆಚ್ಚಗೆ ಅಂದ್ರೆ ಸ್ವಲ್ಪ ಉಗುರ್ಕಂಡು ಬೆಚ್ಚಗೆ. ಅಷ್ಟು ಸಾಕ? ಫುಲ್ ಬಿಸಿ ಆಗ್ಬೇಕಲ್ಲ? ಅಷ್ಟು ಸ್ವಲ್ಪ ಲೈಟ್ ಆಗಿ. ಗೊತ್ತಿಲ್ಲ ನಾನು. ಆಕ್ಚುಲಿ ಉಗುರು ಬೆಚ್ಚಗೆ ಅಂತಾರಲ್ಲ, ಕರೆಕ್ಟ್ ಆಗಿ ಎಷ್ಟು ಉಗುರು ಬೆಚ್ಚಗೆ ಅಂದ್ರೆ ಜಾಸ್ತಿನೂ ಸುಡಂಗಿರ್ಬಾರ್ದು. ಅಂದ್ರೆ ನಾವು ಕುಡ್ದಾಗ ಗಂಟ್ಲಿಗೆ ಜಸ್ಟ್ ಓಕೆ ಅಂತ ಅನ್ಸ್ಬೇಕು, ಬಿಸಿ ಅಂತ ಅನ್ಸ್ಬಾರ್ದು, ಕೋಲ್ಡ್ ಇದೆ ಅಂತ ಅನ್ಸ್ಬಾರ್ದು. ಹೌದು, ನಮ್ಮ ಕೊಡಗು ಭಾಷೆಯಲ್ಲಿ ಏನ್ ಹೇಳೋದು? ಒಯ್ಬೆಕ್ಕೆ. ಉಗುರು ಬೆಚ್ಚಗೆ, ಒಯ್ಬೆಕ್ಕೆ. ಕರೆಕ್ಟ್. ಸೊ ನಿಮ್ ಕಡೆ ಏನ್ ಹೇಳ್ತಾರೆ ಅಂತ ಹೇಳಿ? ಉಗುರು ಬೆಚ್ಚೆ. ನೀವು ಸೇಮ್ ಅಲ್ಲ, ಎಲ್ಲರೂ ಅದೇ ಸೇಮ್ ಹೇಳ್ತಾರೆ. ಉಗುರು ಬೆಚ್ಚೆ. ಓಕೆ ಓಕೆ ಓಕೆ, ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ? ಇಂಗ್ಲಿಷ್ ಎಂತ ವಾರ್ಮ್ ವಾಟರ್, ವಾರ್ಮ್ ವಾಟರ್ ಅಷ್ಟೇ. ನೈಲ್ ವಾರ್ಮ್ ಅಂತೆ. ಕ್ಯಾಮರಾಮ್ಯಾನಿಗೆ ಹಾ ಯಾವ ಸ್ಕೂಲು? ನೂತ್ಸ್ ಮತ್ತೆ ಕಾವೇರಿ ಎಲ್ಲ ಮಿಕ್ಸ್ ಆಗಿಬಿಟ್ಟು ನೈಲ್ ವಾರ್ಮ್ ವಾಟರ್ ಅಂತ ಹೇಳ್ತಾ ಇದ್ದಾನೆ. ಆದ್ರೂ ಲಾಜಿಕಲಿ ಕರೆಕ್ಟ್ ಅಲ್ಲ. ನಾನು ಟ್ರಾನ್ಸ್ಲೇಟ್ ಮಾಡಿ. ನಾನು ಓವನ್ ಅಂತ ಹೇಳ್ಬಿಟ್ಟೆ, ಅದು ಅವನ್ ಅಂತ ಹೇಳ್ಬೇಕಂತಲ್ಲ. ನಾನು ಲಾಸ್ಟ್ಗೆ ಹೇಳಿದ್ದು, ನನಗೆ ಗೊತ್ತಿಲ್ಲ. ನನ್ ಸ್ವಲ್ಪ ಕರೆಕ್ಷನ್ ನೋಡಿ. ನಮಗೆ ಸ್ಕೂಲಲ್ಲಿ ನಾವು ಕಲ್ತಿದ್ದು ಆನಿಯನ್ ಅಂತ, ಈಗ ಆನಿಯನ್ ಅಂತ ಹೇಳ್ಬೇಕಂದ್ರೆ ಆಯ್ತಾ? ಕುಕುಂಬರ್ ಅಂತ ಹೇಳೋದು ನಾವೆಲ್ಲ. ಕುಕುಂಬರ್. ಈಗ ಅದು ಕ್ಯೂಕುಂಬರ್ ಅಂತ ಹೇಳ್ಬೇಕಂತೆ. ಆಮೇಲೆ ಹೇಳು ಸೋಮ, ಟೊಮ್ಯಾಟೋಗೆ ಏನ್ ಹೇಳೋದು? ಟೊಮಾಟೊ. ಆಕ್ಚುಲಿ ನಾವ್ ಏನ್ ಹೇಳ್ಬೇಕು ಗೊತ್ತಾ? ಟೊಮ್ಯಾಟೊ. ನೋಡಿ, ಪ್ರೊನೌನ್ಸಿಯೇಷನ್ ಇಂಗ್ಲಿಷ್ ಲೈಕ್ ಅಮೆರಿಕನ್ ಇಂಗ್ಲಿಷ್. ಪ್ರೊನೌನ್ಸಿಯೇಷನ್. ಓಕೆ, ಇಂಗ್ಲಿಷ್ ಅಲ್ಲ, ಅಮೆರಿಕನ್ ಇಂಗ್ಲಿಷ್ ಬೇರೆ, ಇಂಡಿಯನ್ ಇಂಗ್ಲಿಷ್ ಬೇರೆ, UK ಇಂಗ್ಲಿಷ್ ಬೇರೆ. ಸೊ ಈ ಥರ ತುಂಬ ಇಂಗ್ಲೀಷ್ ಇದೆ. ನಮ್ದು ಏನಿದ್ರು ಸಿಂಪಲ್ ಆಗಿರೋ, ಜನರಿಗೆ ಅರ್ಥ ಆಗಬೇಕಾಗಿರೋ ಇಂಗ್ಲೀಷು. ಸೊ ನಿಮ್ಮ ಕಡೆ ಏನೇನು ಹೇಳ್ತಾರೆ ಅಂತ ಹೇಳಿ, ಆಯಿತಾ? ಸ್ಪೆಲ್ಲಿಂಗ್ ಸೇಮ್ ಅಲ್ಲ, ಸ್ಪೆಲ್ಲಿಂಗ್ ಏನು ಚೇಂಜ್ ಆಗಲ್ಲ. ಓಕೆ ಓಕೆ, ಇದು ರಾಗಿ ಇಂಗ್ಲೀಷಲ್ಲಿ ಏನು ಹೇಳೋದು? ರಾಗಿ ಗೊತ್ತಿಲ್ಲ ಸರ್. ಎಷ್ಟು ಹಾಕ್ಬೇಕು ಸೋಮ? ರಾಗಿಗೆ ಏನು ಹೇಳೋದು ಇಂಗ್ಲೀಷಲ್ಲಿ? ರಾಗಿ. ಓಕೆ, ಇಂಗ್ಲಿಷ್ದು ಕೊಲೆ ನಡೀತಾ ಇದೆ, ಕಗ್ಗೊಲೆ. ಎಕ್ಸ್ಪರ್ಟ್ 3 ದಿನ ಪ್ರಾಕ್ಟೀಸ್ ಮಾಡಿ ಬಂದಿದ್ದಾನೆ. ಏನು ಇದಾಗಲ್ಲ ಅವನು. ಜಾಸ್ತಿ ಇದಾಗುತ್ತೆ ಅಂಬ್ಲಿ ಮಾಡ್ಬಿಟ್ಟು. ನನ್ನ ಅದೃಷ್ಟ ಈ ಕಿಚನ್ ಇಂದ ಚಪಾತಿ ಮಾಡೋ ತಂದಿದ್ದಾನೆ. ಏನೋ ಗುದ್ಲಿಗೆ ಸ್ಟೂಲ್ ರೂಮ್ ತಂದುಬಿಟ್ಟು ಅಲ್ಲ ಮಿಕ್ಸಿಂಗ್ ಆರೆಗಿರೆ. ಕಮನ್ ಸುಮಾ. ಎಸ್, ಬೇಯಬೇಕು ಸರ್. ಅದು ಏನಾದರೂ 30 ಸೆಕೆಂಡ್ಸ್ ಪ್ರಾರ್ಥನೆ ಏನಾದ್ರು ಮಾಡ್ಬೇಕಾ? ಸೈಲೆಂಟ್ ಮೌನಾಚರಣೆ, ನಿಶ್ಶಬ್ದ. ಮುದ್ದೆ ತಿನ್ನೋದು ನಿಶ್ಶಬ್ದ. ಆದರೆ ಫಸ್ಟ್ ಮುದ್ದೆ ತಿನ್ನೋದು ದರ್ಶನ್ನೇ. ಹೌದು. ನಿಮಗೆ ಮುದ್ದೆ ಹೈಯೆಟ್ ಮುದ್ದೆ. ರಾಗಿ ಮುದ್ದೆಯಿಂದ ಏನು ಬೆನಿಫಿಟ್ ಇದೆ ಅಂತ ಹೇಳಿ. ರಾಗಿ ತಿನ್ನೋನ್ಗೆ ರೋಗನೇ ಇಲ್ಲ. ಎಕ್ಸಾಕ್ಟ್ಲಿ.
ಆ್ಯಕ್ಚುಲಿ ನಮಗೆ ಈ ರೈಸು, ಅದು ವೈಟ್ ರೈಸು, ಪಾಲಿಶ್ಡ್ ರೈಸು, ಆಮೇಲೆ ಮೈದಾ, ಇನ್ನು ಬೇಡದಿರೋದೆಲ್ಲ ತುಂಬ ಇದೆ. ಅದಕ್ಕಿಂತ ಬೆಸ್ಟ್ ಅಂದರೆ ಮುದ್ದೆ. ಎನಿ ಟೈಮ್ ಎನಿ ಡೇ ಮುದ್ದೆ ಈಸ್ ಆಲ್ವೇಸ್ ಬೆಸ್ಟ್ ಅಂತ ಹೇಳ್ತಾರೆ. ನಾನು ನಮ್ಮ ಅತ್ತೆಗೆ ಹೇಳ್ತೀನಿ ಯಾವಾಗಾದರೂ ಮುದ್ದೆಯಲ್ಲಿ ಏನಾದರೂ ಮಾಡಿಕೊಡಿ, ಮುದ್ದೆಯಲ್ಲೆಲ್ಲ ರಾಗಿಯಲ್ಲಿ ಏನಾದರೂ ಮಾಡಿಕೊಡಿ ಅಂತ. ಆಮೇಲೆ ಮನೇಲೂ ನಮ್ಮದು ಮೆನುವಲ್ಲಿ ಬಂದು ರಾಗಿ ಫುಲ್ ಕೂತ್ಬಿಟ್ಟಿದೆ. ಯಾವಾಗಲೂ ರಾಗಿ ಮಾಲ್ಟ್ ಅಂತೆ, ರಾಗಿ ರೊಟ್ಟಿ ಅಂತೆ, ರಾಗಿ ಮುದ್ದೆ ಅಂತೆ, ಮಲ್ಟಿಗ್ರೇನ್ ಅಂತ ಏನೇನೋ ಮಾಡ್ತಾ ಇರ್ತಾರೆ. ಸೊ ರಾಗಿ ಈಸ್ ಆಲ್ವೇಸ್ ದ ಬೆಸ್ಟ್ ಆಫ್ ದ ಬೆಸ್ಟ್. ಬೋನ್ಸು, ಎನರ್ಜಿ ಎಲ್ಲ ಕಂಪ್ಲೀಟ್ ಹೆಲ್ತಿಗೆ ಒಳ್ಳೆ. ಅದೇನೋ ಗಾದೆ ಇದೆ, ರಾಗಿ ಅದೇ ಹೇಳಿದಾಗ ಏನದು, ರಾಗಿ ತಿನ್ನೋನಿಗೆ ರೋಗನೇ. ರಾಗಿ ತಿಂದವನಿಗೆ ರೋಗ ಇಲ್ಲ. ಹಾಗೆ ರಾಗಿ ಮುದ್ದೆ ತಿಂದು ಚೆನ್ನಾಗಿ ನಿದ್ದೆ ಬರ್ತದೆ. ನಿದ್ದೆ ಬರ್ತದೆ. ಹೊಲತಕ್ಕೆ ಎಲ್ಲ ಅಡುಗೆ ಮಾಡುವಾಗ ನಾವು ಪಿಕ್ಚರಲ್ಲೆಲ್ಲ ನೋಡ್ತೀವಿ, ರಾಗಿ ಮುದ್ದೆ ಎತ್ಕೊಂಡು ಟಿಫಿನ್ ಕ್ಯಾರಿಯರ್ ಕಟ್ಕೊಂಡು ಮನೆಯಿಂದ ಹೊರಡ್ತಾರೆ. ತಲುಪೋಷ್ಟು ಒಂದು ಸಾಂಗ್ ಇರುತ್ತೆ. ಸೊ ಆ ಸಾಂಗ್ ಎಲ್ಲ ಮುಗಿದಾದ್ಮೇಲೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಆ ಥರ, ಅದೆಲ್ಲ ಚೈಲ್ಡ್ಹುಡ್ ಮೆಮೊರೀಸ್. ಬಟ್ ಏನೇ ಇರಲಿ ಆವಾಗದ್ದು ಮೂವೀಸ್ ಎಲ್ಲ ಕ್ಲಾಸ್. ಅದು ಅಲ್ಲ, ಏನ್ ಗೊತ್ತಾ, ನೀವು ಈಗ ಒಂದು ಗದ್ದೆ ತಗೊಂಡು ಇದ್ ಮಾಡ್ತಾರೆ, ಕೆಲಸ ಮಾಡ್ತಾರೆ ಗದ್ದೆಲಿ. ನಾನು ಹೋಗ್ಬಿಟ್ಟು ರಾಗಿ ಮುದ್ದೆ ಮಾಡ್ಕೊಂಡು ಕುಕ್ಕಿಲಿ ಎತ್ಕೊಂಡು ಬರ್ತೀನಿ. ಮನೇಲಿ ಆಫೀಸಲ್ಲಿ ಕೆಲಸ ಮಾಡೋವಾಗಲೇ ಬಂದು ಕೊಡಲ್ಲ. ಇಲ್ಲ ಕೊಡ್ತೀಯಲ್ಲಪ್ಪು, ಮತ್ತು ಅಷ್ಟು ದೂರ ಎತ್ಕೊಂಡು ಬರೋದೆಲ್ಲ ಕಷ್ಟ ಆಗುತ್ತೆ ಅಷ್ಟೇ. ಉಪ್ಪು ಹಾಕಿರ್ಲಿಲ್ಲ. ಉಪ್ಪು ಹಾಕ್ಬೇಕಿತ್ತು ಸೋಮ? ಅಲ್ಲ ಸೋಮ, ಇರೋದು 3 ಇಂಗ್ರೀಡಿಯೆಂಟ್ ಆಯ್ತಾ? ಉಪ್ಪು, ರಾಗಿ, ಎಣ್ಣೆ. ಇದ್ರಲ್ಲಿ ಒಂದು ಮರ್ತು ಬಿಟ್ಟಿದ್ಯಾ ಅಂತ ಹೇಳಿದ್ರೆ, ಇನ್ನೇನಾದ್ರೂ ನಮ್ಮ ಕೌಂಟಿದ್ದು ಶೆಫ್ ಆಗಿಬಿಟ್ರೆ ನಮ್ಮ ಪರಿಸ್ಥಿತಿ. ನಮ್ಮಲ್ಲಿ ಜುಗಾಡ್ ಮಾಡ್ತೀವಿ. ಕೆಲವು ಸತಿ ಏನಾಗುತ್ತೆ, ಶೆಫ್ ಎಲ್ಲ ರಜದಲ್ಲಿ ಅಲ್ಲಿ ಇಲ್ಲಿ ಹೋದಾಗ ನಾವೇ ಜುಗಾಡ್ ಮಾಡೋದು. ಜುಗಾಡ್ ಹೆಂಗಂದರೆ, ಲಾಸ್ಟ್ ಟೈಮ್ ಒಬ್ಬರು ಕ್ಯಾಂಡಿಡೇಟು ಕೌಂಟಿಯಲ್ಲಿ ಲೆಮನ್ ಚಿಕನ್ ಕೇಳಿದ್ರು ಆಯಿತಾ. ಚಿಕನ್ ಫ್ರೈ ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಎಲ್ಲ ಮಾಡಿ ಸಖತ್ತಾಗಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಬಂದುಬಿಟ್ಟು ನಮ್ಮ ಟೀಮಲ್ಲಿ ಒಬ್ಬರು ಫುಲ್ ಟೆನ್ಷನಲ್ಲಿ ನಿಂತಿದ್ದಾರೆ. ಏನಾಯಿತು ಅಂತ, ಸರ್ ಲೆಮನ್ ಹಾಕಿ ಮರ್ತುಬಿಟ್ಟೆ ಅಂತ. ಬರೀ ಇಂಥದೆಯಾ? ಯಾರು ಅಂತ ಹೇಳ್ಬೇಕು? ಲೆಮನ್ ಚಿಕನ್ಗೆ ಬೇಡ, ಗೆಸ್ ಮಾಡಿ ಯಾರು ಅಂತ. ಗೆಸ್ ಮಾಡಿ. ಆಕ್ಚುಲಿ ನಿಮ್ಗೆ ಎಲ್ರಿಗೂ ಚಿರಪರಿಚಿತ ವ್ಯಕ್ತಿ, ಗೆಸ್ ಮಾಡಿ. ಅವ್ರ ಹತ್ರ ಮಾಡಿದ್ದು. ಅಯ್ಯೋ ಲೆಮನ್ ಹಾಕಿಲ್ಲ ಅಂತ ನನಗೆ ಯಾವತ್ತೇ ಟೆನ್ಷನ್ ಆಗೋಯ್ತು. ಯಪ್ಪ ದೇವ, ಆರ್ಡರ್ ಮಾಡಿದೆ ಲೆಮನ್ ಚಿಕನ್, ಅದಕ್ಕೆ ಲೆಮನ್ ಹಾಕ್ಬಿಟ್ಟಿದ್ದಾರೆ ಅಂತ, ಲೆಮನ್ ಹಾಕಿ ಮರ್ತು ಬಿಟ್ಟಿದ್ದಾರೆ ಅಂತ. ಅದೇ ಥರ ಈಗ ಸೋಮಂದು 3 ಇಂಗ್ರೀಡಿಯೆಂಟಲ್ಲಿ 1 ಮರ್ತು ಬಿಟ್ಟಿದ್ದಾನೆ, ಇನ್ನೆರಡು ನಮ್ಮ ಅದೃಷ್ಟ ನೆನಪಿದೆ ನನಗೆ. ಈಗ ನೆಕ್ಸ್ಟ್ ಸೋಮ, ನಿಮ್ಮ ಅಮ್ಮನಿಗೆ ಒಂದು ಒಳ್ಳೆ ಪ್ರೌಡ್ ಫೀಲ್ ಅಲ್ಲ, ಮಗ ಮುದ್ದೆ ಮಾಡ್ತಾ ಇದ್ದಾನೆ ಅಂತ. ಮನೇಲಿ ಏನಂದು ಸೋಮ ನಿಮ್ಮಮ್ಮ? ಅದೇ ಮುದ್ದೆದು ವಿಡಿಯೋ ಮಾಡ್ತೀನಿ ಅಂದ್ರೆ ಬರ್ಲಿಲ್ವಾ, ಅದು ಮಾಡ್ಲಿಲ್ವಾ ಅಂತ ಕೇಳಿದ್ರು. ಇಲ್ಲ, ಅದು ಇದು ಎಡಿಟಿಂಗ್ ಆಗ್ತದೆ ತುಂಬಾ. ಅಲ್ಲ, ಮತ್ತೆ ಇದು ಎಂತ ಸಮಯ ಸಂದರ್ಭ ಮುಹೂರ್ತ ಕೂಡ ಗೊತ್ತಿರಲಿಲ್ಲ. ಹೌದು, ಅದಕ್ಕೆ ಬಾಯಿ ಈಗ ನೋಡ್ಕೋ ಹೆಂಗ್ ಮಾಡೋದು ಅಂತ. ಸೊ ನೀನ್ ನೋಡ್ಕೊಂಡು ಬಂದೆ, ಮಾಡ್ಬಿಟ್ಟು ಬರ್ಲಿಲ್ಲ? ನೋಡ್ಕೊಂಡು ಬಂದೆ ಹೆಂಗ್ ಮಾಡೋದು ಅಂತ. ರೊಟ್ಟಿ ಹಿಂಗ್ ಮಾಡೋದು ಸೋಮ? ರಾಗಿ ರೊಟ್ಟಿ ರೊಟ್ಟಿ ಸಿಂಪಲ್, ಬಿಸಿನೀರು ಕಾಯಿಸ್ಕೊಳ್ಳೋದು, ಹಸಿಟ್ಟನ್ನ ಅದ್ರೊಳಗೆ ಕಲಿಸ್ಕೊಳ್ಳೋದು, ಉಂಡೆ ಕೊಟ್ಟೋದು, ತಟ್ಟೋದು, ಎತ್ತಾಕೋದು. ಓಕೆ, ಸೂಪರ್, ಅಷ್ಟೇ. ನೆಕ್ಸ್ಟ್ ಮಾಡಿಸ್ಬೋದಾಗೈತಾ? ಇದಾದ್ಮೇಲೆ ರಾಗಿ ರೊಟ್ಟಿ. ಅದೇ ಇದಾದ್ಮೇಲೆ ನೆಕ್ಸ್ಟ್ ರಾಗಿ ರೊಟ್ಟಿ ಊದ್ಬೇಕಂಗೆ ಮೇಲ್ ಬಂದ್ಬಿಡುತ್ತಲ್ಲ. ಓ, ಹಂಗೆ ಇದೆಯಾ? ಅದಕ್ಕೆ ಏನಾದ್ರು ಎಕ್ವಿಪ್ಮೆಂಟ್ ಏನಾದ್ರು ಇದೆಯಾ ಊದಕ್ಕೆ? ಇಲ್ಲ, ಊರದ್ ಮಾತು ಹೇಳ್ತಿದ್ದೆ ಆಗ್ಲಿಂದ ಅಲ್ಲಿಂದ ಕಂಟ್ರೋಲ್ ಬಂತಾ ಇದನ್ನೇ ಜಾಸ್ತಿ ಕಡಿಮೆ ಥರ ಇದು ಡಿಜೆ ಥರ ಫೀಲ್ ಆಗ್ತದೆ. ನಿಮ್ಮ ಮನೇಲಿ ಹಿಟ್ಟಿನ ದೊಣ್ಣೆ ಇಲ್ಲ ಅಂತಂದ್ರೆ ಲಟ್ಟಣಿಗೆ ಮಾಡ್ಬೋದು ಇದನ್ನ. ಲಟ್ಟಣಿಗೆಲ್ಲ ಹೊಡ್ಸ್ಕೊಳಕ್ಕೆ ಅಲ್ಲಿ ನೋಡಿ ಸ್ವಲ್ಪ ಬಾಡಿ ಎಲ್ಲ ಕಾಣ್ತೀವಿ. ಈಗ ತಿರ್ಸ್ಬೇಕಾದ್ರೆ ಬಾಡಿ ಎಲ್ಲ ಸಖತ್. ಸ್ವಲ್ಪ ಹಸಿಟ್ಟು ಹಾಕಿ ಸೀಟ್ ಹಾಕಿ ಮ್ಯಾಮ್. ಮೈಸೂರವ್ರಿಗೆ ಸಪೋರ್ಟ್ ಮಾಡಬೇಕು. ತಲೆ ಕೆಡ್ಸ್ಕೊಬಿಡಿ. ಅಯ್ಯೋ, ಒಂದೇ ಕಡೆ ಹಾಕಿ ನಾವು ಲಾಸ್ಟ್ ಟೈಮು ರಾಗಿ ಹಿಟ್ಟು ಅಂತ ಹೇಳ್ಬಿಟ್ಟು ಮಾಡಕ್, ರಾಗಿ ಮುದ್ದೆ ಅಂತ ಮಾಡಕ್ ಹೋಗ್ಬಿಟ್ಟು ಲಾಸ್ಟಿಗೆ ವಿಯಾನು ಕಾಫಿ ಅಂತ ಹೇಳ್ಕೊಂಡು ಹೋಗಿದ್ದಾನೆ. ಆಕ್ಚುಲಿ ಹೌದು, ಅವ್ನು ಕಾಫಿ ಮಾಡ್ಬಿಟ್ಟು ಅದೇ ಕಾಫಿ ಬಿಟ್ಟು ಎಲ್ಲರೂ ಕುಡಿಸಿದಾನೆ. ಬಟ್ಟೆ ತಗೊಂಡಿರ್ತೀನಿ. ಓಕೆ, ಈಗ ಮತ್ತೊಮ್ಮೆ ಸ್ವಾಗತ. ಸೊ ರಾಗಿಗೆ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಸ್ನೋ ಎಫೆಕ್ಟ್ ಕೊಟ್ಟೆ. ಫಿಂಗರ್ ಮಿಲೆಟ್ ಅಂತ. ಸರ್ ಅದು ಉಗ್ರು ಬೆಚ್ಚ ನೀರಿಗೆ ಸರ್ ರಾಗಿಗೆಲ್ಲ ಮಧ್ಯದಲ್ಲಿ ಅವಳು ಫಿಂಗರ್ ಮಿಲೆಟ್, ಇವರು ಫಿಂಗರ್ ಮಿಲೆಟ್ ಗೂಗಲ್ ಅಲ್ಲಿ ನೋಡಿ. ನೋಡ್ತಾ ಇದೀನಿ. ಓಕೆ, ನಮ್ದೆಲ್ಲ ಕನ್ಫ್ಯೂಷನ್ ಆಗೋಷ್ಟರಲ್ಲಿ ಇದು ಗಂಟಾಗ್ಬಿಡುತ್ತೆ ಅಂತ. ಓಕೆ ಸೋಮ, ಇದು ರೆಡಿ ಇದೆಯಾ? ಓಕೆ, ಕಮಾನ್. ಈಗ ಎಲ್ಲಿ ಇಡ್ಬೇಕು ಇದನ್ನ? ಕೆಳಗಡೆ ಇಟ್ಕೊಂಡು ತಿರ್ಗಿಸ್ಬೇಕು. ಓಕೆ, ತಿರುಗಿಸುವ ಸೋಮ. ಕೆಳಗಡೆ ಇಟ್ಕೋಬೇಕಾ ಮೇಲ್ಗಡೆ? ಆಡಿಯನ್ಸ್ ಕಾಣ್ಬೇಕು. ಗ್ರಿಪ್ ಬೇಕಲ್ಲ ಅದಕ್ಕೆ. ಪರವಾಗಿಲ್ಲ, ಗ್ರಿಪ್ ಇಟ್ಕೋ, ಅದನ್ನ ಇಳಿಸು.
ಅಲ್ಲಿಗೆ ಮುದ್ದೆಗೆ ಸ್ವಲ್ಪ ನೀರೆಲ್ಲ ಹಾಕಿ ಎಣ್ಣೆಲ್ಲ ಹಾಕ್ಬಿಟ್ಟು ಅಲ್ಲಾಡಿಸ್ತಾ ಇದ್ದಾನೆ, ಗೊತ್ತಿಲ್ಲ. ನಿಮ್ಮಲ್ಲಿ ಏನಾದರೂ ಈ ಥರ ಒಂದು ಕನ್ಫ್ಯೂಷನ್ ಇದ್ದು ಏನಾದರೂ ನಾವು ಕರೆಕ್ಟಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸ್ಬೋದು. ಯಾಕಂದರೆ ಇವರಿಬ್ಬರು ಸೇರಿಕೊಂಡು ಏನು ಮಾಡ್ತಾರೋ ನಾವು ಒಪ್ಕೊಳ್ತಾ ಇದ್ದೀವಿ. ಏನಿಲ್ಲ, ನಾನು ಬೇಕಾದ್ರೆ ಈಗ ಹೊಸದಾಗಿ ಮುದ್ದೆ ಕುಕ್ಕರ್ ಬಂದಿದೆ, ಅನ್ನ ಬೇಕಾದ್ರೆ ತೊಗೊಂಡು ಬಿಡ್ತೀನಿ. ಓಕೆ, ಬಟ್ ಇದು ಪ್ರೋಸೆಸ್ ಕರೆಕ್ಟಾ? ಪ್ರೊಸೀಜರ್ ಎಲ್ಲ ಮಾಡಿರೋದು ಸೋಮ? ಅಮ್ಮ ಸರಿ ಇದೆ, ಕರೆಕ್ಟಾ ಸೋಮ? ಕರೆಕ್ಟ್ ಇದೆ ಸರ್. ಓಕೆ, ಪಾತ್ರೆನೂ ತಿರುಗ್ತದೆ ಸೋಮ. ಓಕೆ, ಸೂಪರ್. ಇವಾಗ ಆ್ಯಕ್ಚುಯಲ್ ಪ್ರೋಸೆಸ್ ಇರೋದು ಇದು. ಎಷ್ಟು ರೌಂಡ್ ಬರುತ್ತೆ ಅಂತ ನೋಡುವ. ಹೌದು, ಏನು ಆಟ ಆಡ್ತಿದ್ಯಾ? ಮೇಯ್ನ್ ಇದಲ್ಲ ಪ್ರೋಸೆಸ್ಸು. ಹೌದು. ಬೇಯೋದು ಪ್ರೋಸೆಸ್. ಇದನ್ನ ವಿಯಾನ್ ನೋಡ್ತಾ ಇಲ್ಲ, ನೋಡಿದ್ರೆ ನಾನು ಮುಗೀತು. ವಿಯಾನ್ ಇರ್ಬೇಕಿತ್ತು ಸೋಮನ್ನ ಸ್ವಲ್ಪ ರೋಸ್ಟ್ ಮಾಡೋಕ್ಕೆ. ಜಾಯಿಂಟ್ ಬಾಲ್ ಅವ್ನು ಬ್ಯಾಟ್ ಎತ್ಕೊಂಡ್ ಬರ್ತಿದ್ದ. ಒಂದು ಮುದ್ದೆ ರೆಡಿ. ಆಗೋಯ್ತು ಸುಮಾ. ಸೂಪರು. ಇಷ್ಟು ಈಸಿನ ಮುದ್ದೆ? ಇಷ್ಟೇ ಬಿಸಿ ಅದು. ನಾಳೆ ನೀವೇ ಮಾಡ್ತೀರಲ್ಲ? ಹಾಂ, ಇದೇನು ಸುಲಭ. ಚೆನ್ನಾಗಿ ಬೇಯಬೇಕು, ಕ್ವಾಂಟಿಟಿ ಕರೆಕ್ಟಾಗಿ ಗೊತ್ತಿರಬೇಕು. ಆಮೇಲೆ ಒಂದು ತಟ್ಟಕ್ಕೆ ಹಿಂಗೆ ಈಗ ಮುದ್ದೆ ತಟ್ಟಕ್ಕೆ ನಾವು ನೆಕ್ಸ್ಟ್ ಕ್ಯಾಂಡಿಡೇಟ್ನ ಕರ್ಕೊಂಡು ಬರ್ತೀವಿ. ಬನ್ನಿ ದಿಶಾ ಅವರೇ, ನೀವು ಒಂದು ತಟ್ಟಿ. ಈಗ ದಿಶಾ ಅವರು ತಟ್ಟಕ್ಕೆ ಬಂದಿದ್ದಾರೆ. ಮುದ್ದೆನ ಯಾವ ಥರ ತಟ್ತಾರೆ ಅಂತ ನೋಡುವ. ಗಟ್ಟಿಯಾಗೋಗಿದೆ. ಕೆರ್ಕೋಬೇಕು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಮುದ್ದೆ ಮಾಡೋ ಸ್ಪೆಷಲ್ ಏನೋ ಗೊತ್ತಿಲ್ಲ ಆಯ್ತಾ, ಸೋಮ ಏನು ಹೇಳೋದು ತುಂಬಾ ಕೆಟ್ಟದಾಗ ಕೇಳಿಸುತ್ತೆ. ಅದೇ ಅದೇ ಗೊತ್ತಾಯ್ತು ಸೋಮ, ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ಅದು ಕೇಳ್ಕೊಳ್ಳೋರು ಕಿವಿ ಸರಿ ಇಲ್ಲ, ಕೆರ್ಕೋಬೇಕಂತೆ. ಒಂದು ಸ್ವಲ್ಪ ಡಿಸಿಪ್ಲಿನ್ ಆಗಿ ಹೇಳ್ಬೋದು ಸೋಮ. ಯಾವ ಥರ ಹೇಳ್ಬೋದು ಸೋಮ? ನೀನು ಹೇಳ್ಕೋಕಂತ ಡಿಸಿಪ್ಲಿನ್ ಆಗಿ ಕೇಳು. ಅಂಟ್ಕೊಂಡಿರೋದ್ನೆಲ್ಲ ತೆಗಿ. ಇವನು ಕುಶಲಗಳಲ್ಲಿ ಹಂಗೆ ಹೇಳೋದು ಕರಿಬೋಬೇಕು ಅಂತ. ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಹೇಳ್ಬೇಕು. ನಿಮ್ಮ ಮೈಸೂರಲ್ಲಿ ಹೆಂಗೆ ಹೇಳ್ತಾರೆ? ಅಲ್ಲಿ ಸ್ಟಿಕ್ ಆಗಿರೋದ್ನಲ್ಲ ಮೈಸೂರಲ್ಲಿ ಹಂಗೆ ಹೇಳ್ತಾರಾ? ಸ್ಟಿಕ್ ಆದ ಸ್ಪೂನ್ ತಗೊಂಡು ನೀಟಾಗಿ. ನಿಮ್ಮ ಅಜ್ಜಿ ಹಂಗೆ ಹೇಳ್ತಾ ಇದ್ರ? ನೋಡಪ್ಪ ಸ್ಟಿಕ್ ಆಗಿದೆ, ಅದು ಸ್ವಲ್ಪ. ನಮ್ಮ ಅಜ್ಜಿ ಏನ್ ಹೇಳ್ತಿರ್ಲಿಲ್ಲ, ನಾನು ಹೇಳ್ತೀನಿ. ಅಜ್ಜಿ ಹೇಳೋದ್ರೆ ಹೆಂಗೆ ಹೇಳ್ತಿದ್ರು? ಅಜ್ಜಿ ಸ್ಟಿಕ್ ಮಾಡ್ತಾ ಇದ್ರಲ್ಲ. ಅಲ್ಲ, ಅಜ್ಜಿ ಆದ್ರೆ ಹೆಂಗೆ ಹೇಳ್ತಿದ್ರು? ಅದಕ್ಕೆ ನಾನು ನಿಮ್ಮ ಅಜ್ಜಿ ಆದ್ರೆ ಇಲ್ಲ, ಇನ್ನೊಂದು ನಮ್ಮ ಅಜ್ಜಿ ಹಂಗೆ ಹೇಳ್ತೀವಿ. ಹೆಂಗೆ? ಕೌರೋದು ಕೌರ್ಕೋಬೇಕು ಅಂತ ಕರೆಕ್ಟ್ ವರ್ಡ್. ಅಜ್ಜಿದರೆ ಆದ್ರೆ ಅಲ್ಲ ಮ್ಯಾಮ್, ಹಳ್ಳಿ ಕಡೆ ಇದನ್ನ ಈಗ ಅಂಟ್ಕೊಂಡ್ರೆ ತೆಗಿಯಕ್ಕೆ ಅಂತಾನೆ ಒಂದಿಷ್ಟೆಲ್ಲ ಕಬ್ಬಿಣ ಪೀಸ್ ಇಟ್ಕೊಂಡಿರ್ತಾರೆ. ನಮ್ಮ ಮನೇಲಿ ಇತ್ತು ಕಪ್ಪೆ ಚಿಪ್ಪು. ನೋಡಿ ಎಷ್ಟೆಲ್ಲ ನಾಲೆಜ್, ನನ್ಗೆ ಗೊತ್ತೇ ಇಲ್ಲ ಇದೆಲ್ಲ. ಬರೀ ನಮ್ಮ ಅತ್ತೆ ಪ್ಲೇಟಲ್ಲಿ ತಂದ್ಬಿಟ್ಟು ಮುದ್ದೆ ಇಟ್ಬಿಡ್ತಾರೆ, ಎಲ್ಲ ಏನೇನಿದೆ ಇಲ್ಲ. ಮಮ್ಮಿ 2-3 ಐಟಮ್ ಇಟ್ಕೊಳ್ತಾರೆ. ಈ ತರ ದೊಣ್ಣೆ ಸಪ್ರೇಟ್, ತೆಗಿಯಕ್ಕೆ ತಟ್ಟಕ್ಕೊಂದು. ಮತ್ತೆ ಇದು ಪ್ಲೇಟ್ ಯೂಸ್ ಮಾಡಲ್ಲ, ಇನ್ನೊಂದು ಈ ರೌಂಡ್ ಶೇಪ್ ಅಲ್ಲಿ ಒಂದು. ಹೌದು, ಮುದ್ದೆ ಮಾಡಕ್ಕೆ ಎಕ್ವಿಪ್ಮೆಂಟ್ಸ್ ಬರುತ್ತೆ, ಮರದಲ್ಲೇ ಮಾಡೋದು. ಮರದು ಬರುತ್ತೆ, ಸಿಲ್ವರ್ದು ಬರುತ್ತೆ, ಸ್ಟೀಲ್ದು ಬರುತ್ತೆ. ಚಿಕ್ಕದ್ರಲ್ಲಿ ರಾಗಿ ಮುದ್ದೆ ಮೈಸೂರಲ್ಲಿ ಸಿಗುತ್ತೆ ಅಂತ ಒಂದು ಕೇಳ್ಪಟ್ಟು ನಾ ಅಲ್ಲಿ ಹೋಗಿ ಕಚ್ಕೊಂಡು ತಿಂದಾಗ ಅವ್ರು ಹೇಳಿದ್ದು ಕಚ್ಕೊಂಡು ತಿನ್ನೋದಲ್ಲ ಅದು. ನಾನು ಅಂದ್ಕೊಳ್ತಿದ್ದೆ ಬಾಯಿಗೆ ರಸ ಸಿಗಬೇಕು, ಈ ಕಚ್ಕೊಂಡು ತಿನ್ನೋದ್ರಲ್ಲಿ ಏನು ಅಂದರೆ ಕಚ್ಕೊಂಡು ತಿನ್ನೋದ್ರಲ್ಲಿ ಮಜಾ ಇರೋದು, ನುಂಗಿದ್ರೆ ಏನು ಮಜಾ ಸಿಗುತ್ತೆ ಅಂತ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಅದು ಒಂಥರ ಅಭ್ಯಾಸ ಆಗೋಯ್ತು. ನೀವು ಅದಕ್ಕೋಸ್ಕರ ಮುದ್ದೆಗೋಸ್ಕರ? ಇಲ್ಲ, ನೀನು ಫಸ್ಟ್ ಸಿಕ್ಕಿದ್ದು, ಆಮೇಲೆ ಮುದ್ದೆ ಸಿಕ್ಕಿದ್ದು ನನಗೆ. ನಮ್ಗೆ ಅಷ್ಟೊಂದು ವಯಸ್ಸಾಗಿದೆಯಾ? ಮುದ್ದೆ ತುಂಬ ಮುದ್ದೆ ತುಂಬ ಆಗೋದಂತೆ. ಅಲ್ಲಿಗೆ ಒಂದು ಅದ್ಭುತ ಮುದ್ದೆ ರೆಡಿಯಾಗಿದೆ. ಈಗ ಟೇಸ್ಟ್ ಮಾಡುವ. ಮುದ್ದೆ ಮತ್ತು ಒಂದು ಒಳ್ಳೆ ಸಾಂಬಾರು ಮಾಡಿದಾರಂತೆ ಇವತ್ತು ಮಧ್ಯಾಹ್ನ. ನಂಗೆ ತುಂಬಾ ಇಷ್ಟ ಆಯ್ತು. ಪನ್ನೀರ್ ಹಾಕ್ಬಿಟ್ಟು ವೆಜಿಟೇಬಲ್ ಹಾಕ್ಬಿಟ್ಟು ಮಾಡಿದ್ದಾರೆ. ಪನ್ನೀರ್ ಇದೆ ಅಂತಾನೆ ಗೊತ್ತಾಗಲ್ಲ. ಓ ಹಿಂಗ? ಡೈರೆಕ್ಟ್ ಆಗಿ ಮುದ್ದೆ ಮುಟ್ಟಬಾರ್ದು, ಡೈರೆಕ್ಟ್ ಆಗಿ ಮುದ್ದೆ ಮುಟ್ಟಬಾರ್ದು ಅಂತೆ. ಅಂಟ್ಕೊಳ್ಳುತ್ತೆ ಇದರಿಂದ ಏನಾದ್ರು? ಓ ಹಂಗೆ ಅಂಟ್ಕೊಳ್ಳುತ್ತೆ. ಓಕೆ, ಫಸ್ಟ್ ಹಿಂಗೆ ಮಾಡ್ಬೇಕಂತೆ. ಓಕೆ, ಫಸ್ಟ್ ಟಚ್ಚು, ಅಲ್ಲಿಂದ ಸರ್ ಅದು ಮುದ್ದೆ ಮರದ ಒಂದು ಸ್ಟೈಲ್ ಇದೆ. ಹಿಂಗ ನಾನು ತೋರಿಸ್ಲಾ? ಹಾಂ, ತೋರಿಸು. ನಾವು ಚಿಕ್ಕದಾಗಿ ತಗೊಳ್ಳುವಂತಿದ್ದು. ಸರಿ ನೋಡಿ, ಇದೆಲ್ಲ ನಾಲೆಜ್ ಗ್ಯಾಪ್ ಅಂತ ಹೇಳ್ತೀವಲ್ಲ, ನಮಗೆ ಗೊತ್ತಿಲ್ಲ. ನಮಗೆ ಇಲ್ಲಿದೆಲ್ಲ ಗೊತ್ತಿರುತ್ತೆ. ಅಕ್ಕಿ ರೊಟ್ಟಿ ಹೆಂಗೆ ತಿನ್ನೋದು ಅಂತ ಹೇಳ್ಬೋದು. ಅಕ್ಕಿ ರೊಟ್ಟಿನ 2 ಪೀಸ್ ಮಾಡಿ ಇದೊಂದು ಮಾಡಿ ಒಂದು ಗಟ್ಟಿ ಇರೋದು, ಒಂದು ಸಣ್ಣ ಇರೋದು, ಆ ಥರ ಎಲ್ಲ. ಬಟ್ ಇದು ಎಕ್ಸ್ಪರ್ಟೈಸ್. ಥ್ಯಾಂಕ್ ಯು ಸೋ ಮಚ್. ಲರ್ನಿಂಗು.
ನುಂಗಿ ನುಂಗಿ ಅಗಿಬಾರ್ದು. ಅಲ್ಲ ಅಲ್ಲ ಅಗಿಬೋದಲ್ಲ. ಸಿಹಿ ಮುದ್ದೆನ ಅಗಿ ತಿನ್ನೋದು. ನನಗೆ ಅಗಿಯಕ್ಕೆ ಇಷ್ಟ. ಅಲ್ಲ ಸಿಹಿ ಮುದ್ದೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಆಗಿದ್ರೆ? ಹಂಗೆಲ್ಲ ಅಂದ್ಕೊಳ್ಳುತ್ತೆ ಅಂತ ಅಷ್ಟೇ. ಅದು ತೊಂದರೆ ಇಲ್ಲ. ಸಿಹಿ ಮುದ್ದೆನ ಅಗದ್ಬಿಟ್ಟು ತಿಂತೀವಲ್ಲ. ಸಖತ್ತಾಗಿದೆ ಸೋಮ, ಸೂಪರ್ ಸೋಮ, ಸಾಫ್ಟ್ ಆಗಿ ಸಖತ್ತಾಗಿದೆ. ನೀವು ಟೇಸ್ಟ್ ಮಾಡಿ ಕೋಕು, ನೀವು ಟೇಸ್ಟ್ ಮಾಡಿ. ನುಂಗೋದು ಈ ಥರ ಉಂಡುಂಡೆ ಮಾಡಿ ಅಷ್ಟು ದೊಡ್ಡದು ಹೆಂಗೂ ಹೋಗತ್ತೆ. ಯೋಯೋ ಏನಾಯ್ತು? ಫಸ್ಟ್ ಟೈಮ್ ಮುದ್ದೆ ತಿಂದಿದ್ದು ಸರ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇಲ್ಲಿ ಗಂಟ್ಲು ಕಟ್ಕೊಂಡ್ಬಿಟ್ಟಿರ್ತವೆ. ಹೌದಾ? ಅದಕ್ಕೆ ನಮ್ಗೆಲ್ಲ ಹೇಳ್ಬಿಟ್ಟು ನೀನೇ ಹಂಗೆ ಮಾಡ್ಬಿಟ್ರೆ. ವಿಯಾನ್ ಹೋಗಿ ತಿನ್ನಲ್ಲಿ. ಬಾವಿಯನ್ ಅವನೇ ಮುರಿತೀನಿ ಅನ್ನನೆ ಮಾಡು ಬಾ. ವಿಯಾನ್ ಬಾ ವಿಯಾನ್ ಮಾಡು. ಸರ್ ಅನ್ನ ತಿನ್ನ. ಚೆನ್ನ ಯಮ್ಮಿ ಒಂದು ಓಕೆ. ಮಾಡು ಬಾ. ಓ ಅವ್ನಿಗೆ ಅದು ಬೇಡವಂತೆ, ಸಾಂಬಾರ್ ಬೇಡವಂತೆ, ಬರೀ ಮುದ್ದೆ ಬೇಕು. ಸಾಂಬಾರ್ ಸರಿ, ಇದು ಬಾ. ವಾವ್ ಚಿಂಗಮ್ ಚೈಂಡ್ ಸೂಪರ್. ಚೈನಲ್ಲ ಚೈಂಡಾ ಎಸ್ಕೇಪ್. ಡ್ರಾಮಾ ಕಿಡ್. ಆಕ್ಟಿಂಗ್ ಅಯ್ಯೋ ಅಯ್ಯೋ ಮದಿ ನುಂಗ್ಬಿಡು. ನುಂಗಿ ಮುಗ್ಗಿರು ಅಮ್ಮಕ್ಕೆ ಮುಗ್ಗಿರು. ಸೋಮ, ಸುಮ್ಮನೆ ಬಿಲ್ಡಪ್ ಇಲ್ಲ, ಸೂಪರ್ ಆಗಿ ಮಾಡಿದ್ಯಾ, ತುಂಬ ಇಷ್ಟ ಆಯಿತು. ಆ ಸಾರಿಗೂ ಈ ಮುದ್ದೆಗೂ ಸಖತ್ ಕಾಂಬಿನೇಷನು. ಆಲ್ ದ ಬೆಸ್ಟ್ ಸೋಮ, ನೀ ಪಾಸ್ ಆಗಿದ್ದೆ ಮುದ್ದೆ ಮಾಡೋದ್ರಲ್ಲಿ. ಥ್ಯಾಂಕ್ ಯು ಸರ್. ಓಕೆ, 2 ಮುದ್ದೆ ಆಲ್ಮೋಸ್ಟ್ ಖಾಲಿಯಾಗಿದೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೀವು ಯಾರಾದರೂ ಮುದ್ದೆ ಲವರ್ಸ್ ಇದ್ದರೆ, ಇಲ್ಲ ಮುದ್ದೆದು ಯಾರಾದರೂ ಫೇವ್ರೇಟ್ಸ್, ಏನಾದರೂ ನಮ್ಮ ಪ್ರೋಸೆಸ್ಸಲ್ಲಿ ಏನಾದರೂ ಚೇಂಜಸ್ ಇರಬೇಕು ಅಂತ ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ, ನಾವು ಅದನ್ನ ಕರೆಕ್ಷನ್ ಮಾಡ್ಕೋಬೋದು. ಮುಂದಿನ ವಿಡಿಯೋದಲ್ಲಿ ಸಿಗುವ. ನೀವು ನಮ್ಮ ಚಾನಲ್, ಅದು ಆಲ್ರೆಡಿ ಮುದ್ದೆ ತಿನ್ನೋ ಅರ್ಜೆಂಟಲ್ಲಿ ಮಿಸ್ ಆಗ್ತಾ ಇದೆ. ಬಾಯ್ ಬಾಯ್ ಬಾಯ್. ನಾನಲ್ಲ, ಸೋಮ ಕ್ಲೋಸ್ ಮಾಡ್ಕೊಮ್ಮ. ನೀನು ಮುದ್ದೆ ಅಷ್ಟು ಕಷ್ಟಪಟ್ಟು ಮಾಡಿ.